ನನ್ನ ಸುತ್ತಮುತ್ತ ಯೂಟ್ಯೂಬ್ ಚಾನೆಲ್‌ಗೆ ಸ್ವಾಗತ, ಸುಸ್ವಾಗತ. ನಾನಿ ರಾಕೇಶ್. ನಾನು ನಿಮ್ಮೆಲ್ಲರ ರಾಕೇಶ್. ನಾನಿವತ್ತು ನಿಮಗೆಲ್ಲ ತೋರಿಸ್ಬೇಕು ಆಗಿರೋವಂಥ ಒಂದು ಪ್ಲೇಸ್ ಅಂತ ಹೇಳಿದ್ರೆ ಕರ್ನಾಟಕ, ಆಂಧ್ರ, ತಮಿಳುನಾಡು ಈ ಒಂದು ಬಾರ್ಡ್ರಲ್ಲಿರುವಂಥ ಮಲ್ಲಪ್ಪ ಕೊಂಡ ಎಂಬ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಮಿಸ್ ಮಾಡ್ಕೋಬೇಡಿ. ಎಲ್ಲ ಡೀಟೇಲ್ಸು ಸಹ ಇದರಲ್ಲಿ ನಾನು ಕೊಟ್ಟಿರ್ತೇನೆ. ಈ ಪ್ರವಾಸಿ ತಾಣಕ್ಕೆ ಹೋಗಲು ಬೆಳಗ್ಗೆ ಬೇಗ ಎದ್ದು ದಿನನಿತ್ಯದ ಕಾರ್ಯಕ್ರಮಗಳ ಮುಗಿಸಿ ಸುಮಾರು 5 ಗಂಟೆ 30 ನಿಮಿಷಕ್ಕೆ ಮನೆಯಿಂದ ಹೊರಟೆ. ನಾನು ಬೆಳಿಗ್ಗೆ ಇಲ್ಲಿಂದ ಪ್ರಯಾಣ ಬೆಳೆಸಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ನನ್ನ ಫ್ರೆಂಡು ದಿನೇಶ್ ಅಂತ ಸಿಕ್ಕಿದ್ರು. ಅವರು ಅವೆಂಚರ್ ಬೈಕ್ ಕ್ಲಬ್ನ ಮೆಂಬರು. ಅವ್ರ ಜೊತೆ ಸೇರಿಕೊಂಡು ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡಿದ್ವಿ ಜರ್ನಿನ. ಈ ಹೊಸೂರು ಮತ್ತು ಕೃಷ್ಣಗಿರಿ ಹೈವೇಯಲ್ಲಿ ನಮಗೆ ಸಣ್ಣ ಪುಟ್ಟ ಹೋಟ್ಲುಗಳು ಮತ್ತು ದೊಡ್ಡ ಹೋಟೆಲ್ಗಳು ಕೂಡ ಇದ್ದಾವೆ. ಸೊ ಅದರಲ್ಲಿ ಒಂದು ಸ್ಟಾರ್ ಬಿರಿಯಾನಿ ಕೂಡ ಒಂದು ಅಂತ ಹೇಳ್ಬೋದು. ಹಾಗೆ ಮುಂದೆ ಹೋಗ್ತಿದ್ದಾಗೆ ನಾವು ಇನ್ನೇನು ಎಡಕ್ಕೆ ತಿರ್ಕೋಬೇಕು ಮಲ್ಲಪ್ಪ ಬೆಟ್ಟಕ್ಕೆ ಹೋಗೋದಕ್ಕೆ. ಅಲ್ಲಿ ನ್ಯೂ ಸರವಣ ಭವನ್ ಎಂಬ ಹೋಟೆಲ್ ಇತ್ತು. ಆ ಹೋಟೆಲ್ನಲ್ಲಿ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಮುಂದೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಟಿಫನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಂದ ಲೆಫ್ಟ್ ಹೋಗ್ಬೇಕಂತ ನೋಡಿಕೊಂಡು ಇಲ್ಲಿ ಟಿಫನ್ ಮಾಡ್ಕೊಂಡು ಆದಮೇಲೆ ಅಲ್ಲಿ ಹೋಗ್ಬೇಕು. ನಾವಿವಾಗ ಬ್ರೇಕ್ಫಾಸ್ಟ್ ಮುಗಿಸಿ ಲೆಫ್ಟಿಗೆ ತೊಗೊಂಡಿದ್ದೀವಿ. ಲೆಫ್ಟಿಗೆ ತೊಗೊಂಡು ಮಲ್ಲಪ್ಪ ಬೆಟ್ಟಕ್ಕೆ ಹೋಗೋದಕ್ಕೆ ಹೋಗ್ತಾ ಇದ್ದೀವಿ. ಇದು ಹಳ್ಳಿಗಳ ಮುಖಾಂತರ ಅದು ಹೋಗುವಂಥ ಜಾಗ. ನೀವೆಲ್ಲ ಕಡೆ ನೋಡ್ಬೋದು, ತುಂಬ ಹಚ್ಚ ಹಸಿರಾಗಿದೆ. ರೀಚ್ ಆಗುವಂಥ ಟೈಮ್ ಬಂದಿದೆ. ಸೊ ಇದನ್ನು ಈ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ತುಂಬ ಗಾಳಿ ಇದ್ದಿದ್ದಕ್ಕೋಸ್ಕರ ನಾನು ಹೆಚ್ಚಾಗಿ ಮಾತಾಡಿದ್ರೂ ಕೂಡ ಅದು ವಾಯ್ಸ್ ರೆಕಾರ್ಡ್ ಆಗ್ತಿರ್ಲಿಲ್ಲ. ಅದಕ್ಕೆ ಓವರ್ ವಾಯ್ಸ್ ಕೊಡ್ತಾ ಇದ್ದೀನಿ. ಈ ಬೆಟ್ಟಕ್ಕೆ ಹೋಗಬೇಕು ಅಂದಾಗ ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ರಸ್ತೆಗಳು ತುಂಬ ಅತ್ಯುತ್ತಮವಾಗಿತ್ತು ಅಂದರೆ ತಪ್ಪಾಗಲ್ಲ. ಸೊ ತುಂಬ ಚೆನ್ನಾಗೇ ಇತ್ತು ರಸ್ತೆಗಳು. ಸೊ ನಾವು ಬೆಟ್ಟಕ್ಕೆ ಹೋಗೋವರೆಗೂ ಕೂಡ ಎಲ್ಲೂ ಕೂಡ ನಮಗೆ ತುಂಬ ಆಫ್ ರೋಡ್ ಅಂತ ಅನ್ಸೋದಾಗಲಿ ಅಥವಾ ಎಲ್ಲರೂ ಅಗದಿರೋದಾಗಲಿ ಏನೂ ಇರಲಿಲ್ಲ. ಅಷ್ಟು ಚೆನ್ನಾಗಿತ್ತು ಈ ಒಂದು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ದಾರಿಗಳು.
ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಬಂದಿರುವಂಥದ್ದು ಮಲ್ಲಪ್ಪ ಕೊಂಡ ಅಂತ ಕರೀತಾರೆ. ಇದು ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕದ ಭಾಗದಲ್ಲಿರುವಂಥ ಜಾಗ. ಇಲ್ಲಿ ನೋಡ್ಬೋದು, ಇಲ್ಲೇ ದೇವಸ್ಥಾನ ಇದೆ. ದೇವಸ್ಥಾನದಿಂದ ಸ್ವಲ್ಪ ದೂರ ಟ್ರೆಕ್ಕಿಂಗ್ ಮಾಡಿದ್ರೆ ಅಲ್ಲಿ ಶಿವಲಿಂಗ ಕಾಣಿಸ್ತಿದೆ. ಶಿವಲಿಂಗದ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ನೀವು ಹೋಗಿ ನೋಡೋಣ ಇಲ್ಲ ಹಿಂಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ನಮ್ಮ ಎಲ್ಲ ವ್ಯೂವರ್ಸ್ಗೋಸ್ಕರ ನೋಡಿಸ್ಬೇಕು ಅಂತಲೇ ನಾನು ಇವತ್ತು ಬೆಂಗಳೂರಿಂದ ಇಲ್ಲಿಗೆ ಬಂದಿರೋವಂಥದ್ದು. ಸೊ ಈ ಸರೌಂಡಿಂಗ್ ಎಲ್ಲ ನೀವು ನೋಡಿದ್ರಿ ಅಂತ ಹೇಳಿದ್ರೆ, ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಕರ್ನಾಟಕಕ್ಕೆ ಸೇರುತ್ತೆ. ನೋಡಿ ಯಾವ ಥರ ಇದೆ, ಸಿನಿಕ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ, ಹಚ್ಚ ಹಸಿರಾಗಿದೆ. ಅದೇ ಥರ ಕ್ಲೌಡಿ ಕೂಡ ಸೇರ್ತಾ ಇದೆ. ನಿಮಗೆ ಎಷ್ಟು ಮಟ್ಟಿಗೆ ಕ್ಲಿಯರ್ ಕಾಣಿಸುತ್ತೆ ಅನ್ನೆಲ್ಲ ಅನ್ನೋದನ್ನು ನೀವು ಇದರಲ್ಲಿ ಅಬ್ಸರ್ವ್ ಮಾಡ್ಬೋದು. ಯಾಕಂದರೆ ಅಷ್ಟು ಕ್ಲೌಡಿಯಾಗಿ ಇಲ್ಲಿ ಕಾಣಿಸ್ತಾ ಇದೆ. ಲಾಸ್ಟ್ ಯಾರ್ದೋ ಒಂದು ನೋಡಿದ್ದೆ, ಅದರಲ್ಲಿ ಆ್ಯಂಟಿ ಕ್ಲೌಡ್ಸ್ ಅಂತ ಹೇಳೋದು. ಸೊ ಆ ಥರ ಏನಾದ್ರು ಸೇರಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ನಿಮ್ಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನನಗೂ ತುಂಬ ಇಷ್ಟ. ಸೊ ನೋಡೋಣ ಆ ಥರ ಏನಾದ್ರು ಇರುತ್ತಾ ಅಂತ. ಬಟ್ ಈ ಪಾರ್ಟ್ ಏನು ನೋಡ್ತಾ ಇದ್ದೀರಾ, ಈ ದೇವಸ್ಥಾನದ ರೈಟ್ ಸೈಡ್ ಬರುವಂಥ ಜಾಗ ಬಂದ್ಬಿಟ್ಟು ಕರ್ನಾಟಕ. ಸೊ ನಿಮಗೆ ಹಾಗೆ ನಾನು ತಮಿಳ್ನಾಡು ಹೇಗೆ ಕಾಣಿಸುತ್ತೆ, ನಿಮಗೆ ಆಂಧ್ರ ಪ್ರದೇಶ ಕಾಣಿಸುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಇಲ್ಲೇ ಇನ್ನೊಂದು 2 ಸೆಕೆಂಡ್ ಅಥವಾ 3 ಸೆಕೆಂಡಲ್ಲಿ ಆ ಕಡೆ ಹೋಗಿ ನಿಮಗೆ ತೋರಿಸ್ತೀನಿ. ಇದು ಕರ್ನಾಟಕಕ್ಕೆ ಸೇರುವಂಥ ಒಂದು ಜಾಗ. ಬಟ್ ಈ ಒಂದು ಬಾರ್ಡರ್ ಬಂದ್ಬಿಟ್ಟು, ಈ ಒಂದು ದೇವಸ್ಥಾನ ಇರೋದು ಬಂದ್ಬಿಟ್ಟು ಆಂಧ್ರ, ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರ್ನ ಸೆಂಟ್ರಲ್ ಒಂದು ದೇವಸ್ಥಾನ. ಈ ದೇವಸ್ಥಾನ ಶಿವಲಿಂಗ ಇರುವಂಥದ್ದು. ಇದನ್ನು ಮಲೆಮಹದೇಶ್ವರ ದೇವಸ್ಥಾನ ಅಥವಾ ಮಲೆಮಹದೇಶ್ವರ ಬೆಟ್ಟದ ಮೇಲಿರೋ ದೇವಸ್ಥಾನ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿಗೆ ಡೀಟೇಲ್ಸ್ನ ಅಲ್ಲಿ ಒಬ್ಬರು ವೆಂಡರ್ ಒಬ್ಬರು ಇದ್ದಾರೆ, ಅಂದರೆ ಸ್ಟ್ರೀಟ್ ವೆಂಡರ್ ಥರ. ಅವ್ರ ಹತ್ರ ಕೇಳಿ ಇನ್ನೂ ಹೆಚ್ಚಿಗೆ ಡೀಟೇಲ್ಸ್ನ ತೊಗೊತೀನಿ, ಹಾಗೆ ನಿಮಗೂ ಕೂಡ ತಿಳಿಸ್ತೀನಿ. ಸೊ ನಾವು ಬಂದಂಥ ಜಾಗ ಈ ಹೀಗೆ ಬಂದು ಇಲ್ಲಿ ಪಾರ್ಕಿಂಗ್ ಮಾಡ್ತೀವಿ. ಇಲ್ಲೇ ದೇವಸ್ಥಾನ ಇರುವಂಥದ್ದು. ಅಲ್ಲಿ ಮೇಲ್ಗಡೆ ನಡ್ಕೊಂಡು ಹೋದರೆ ಅಲ್ಲಿ ಕೂಡ ಶಿವಲಿಂಗನ ಒಂದು ಸ್ಟ್ಯಾಚು ಥರ ಮಾಡಿದ್ದಾರೆ, ಅದು ಕೂಡ ನೋಡ್ಬೋದು. ಹಾಗೆ ಈ ಒಂದು ಜಾಗ ಏನು ಕಾಣಿಸ್ತಿದೆ, ಈ ಕಡೆ ರೈಟ್ ಸೈಡಲ್ಲಿ ಏನು ಕಾಣಿಸ್ತಿದೆ, ಇದು ಆಂಧ್ರ ಪ್ರದೇಶಕ್ಕೆ ಸೇರೋ ಅಂಥದ್ದು. ಈ ಫುಲ್ಲು ಜಾಗ ಅಂದರೆ ಲೆಫ್ಟ್ ಸೈಡ್ ಅಂದರೆ ದೇವಸ್ಥಾನ ಇರೋದು. ಈಗ ನಾನು ಈ ಒಂದು ಪೊಸಿಷನಲ್ಲಿ ನಿಂತ್ಕೊಂಡ್ರೆ ರೈಟ್ ಸೈಡಲ್ಲಿ ನಿಮಗೆ ಆಂಧ್ರ ಕಾಣಿಸುತ್ತೆ, ಲೆಫ್ಟ್ ಸೈಡಲ್ಲಿ ಕರ್ನಾಟಕ ಕಾಣಿಸುತ್ತೆ. ಹಾಗೆ ಹಿಂಭಾಗ ಆ ಒಂದು ಶಿವಲಿಂಗದ ಸ್ಟ್ಯಾಚು ಥರ ಕಾಣಿಸ್ತಿದೆಯಲ್ಲ, ಅದರ ಹಿಂಭಾಗ ಹೋದ್ವಿ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಕಾಣಿಸೋ ಅಂಥದ್ದೇ ತಮಿಳ್ನಾಡು. ನೋಡಿ, ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಹೋಪ್ಫುಲಿ ನಿಮಗೆಲ್ಲ ಕಾಣಿಸ್ತಿರ್ಬೋದು. ಸೊ ಅದು ಶಿವಲಿಂಗ ಇರುವಂಥ ಜಾಗ. ಅದರ ಹಿಂಭಾಗ ಬರೋದೆಲ್ಲ ನಮಗೆ ತಮಿಳ್ನಾಡಿಗೆ ಸೇರೋವಂಥ ಜಾಗ. ಇದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಆಗೋದು ಅಂತ ಹೇಳಿದ್ರೆ ಭಾನುವಾರ ಮತ್ತು ಸೋಮವಾರ ಇಲ್ಲಿ ಪೂಜೆ ನಡೆಯುತ್ತಂತೆ. ಪೂಜಾರಿ ಕೂಡ ಬಂದರು ನೋಡಿ, ಪೂಜಾರಿ ಕೂಡ ಬಂದರು. ಸೊ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಇದ್ದೀವಿ. ಸೊ ನೋಡೋಣ ಏನೇನಾಗುತ್ತೆ ಎಲ್ಲ ನೋಡೋಣ. ಹಾಗೆ ನನ್ನ ಜೊತೆ ಬಂದಿರೋ ದಿನೇಶ್ ಕೂಡ ಅಲ್ಲೇ ಕೂತಿದ್ದಾರೆ. ಸೊ ಇದು ಟ್ರೆಕ್ಕಿಂಗ್ ಮಾಡ್ತಿರುವಂಥ ಜಾಗ. ಸ್ವಲ್ಪ ದೂರದಷ್ಟರಲ್ಲಿ ನಾವು ರೀಚ್ ಆಗ್ತೀವಿ.
ಮೆಟ್ಲುಗಳು ಹುಷಾರಾಗ್ತದೆ. ಬರೋದು ಯಾಕೆ ಅಲ್ಲಿ ಇದು ತಮಿಳ್ನಾಡಿಗೆ ಸೇರುವಂಥ ಜಾಗ. ಸೊ ಇದು ಬೆಟ್ಟದ ಸುತ್ತ ನಾವೀಗ. ಸೊ ಇಲ್ಲಿ ನೋಡ್ಬೋದು ಶಿವನ ಒಂದು ವಿಗ್ರಹನ ಕಬ್ಬಿಣದ ಜಾಗಗಳಲ್ಲಿ ಇದು ಮಾಡಿರುವಂಥದ್ದು. ಆಪೋಸಿಟಲ್ಲಿ ಈ ಒಂದು ತ್ರಿಶೂಲ ಇದೆ. ನನ್ನ ಹೇಳ್ದಂಗೆ ಇದು ಕೆಳಗಡೆ ಬಿದ್ದುಬಿಟ್ಟಿತ್ತಂತೆ, ಗಾಳಿಗಿರ್ಬೋದು. ಸೊ ಅದನ್ನು ಮತ್ತೆ ತಗೊಂಬಂದು ಮೇಲ್ಗಡೆ ಈ ಒಂದು ಶಿವನ ತ್ರಿಶೂಲಕ್ಕೆ ಎದುರಿಗೆ ನಿಲ್ಲಿಸಿದ್ದಾರೆ. ಸೊ ಈಗ ಬೆಟ್ಟದ ತುದಿಗೆ ಹತ್ತೋದಕ್ಕೆ ನಾನು ಪ್ರಯತ್ನ ಬೀಳ್ತಾ ಇದ್ದೇನೆ. ಇಲ್ಲಿ ಸ್ಟೆಪ್ಸ್ ಕೂಡ ಹಾಕಿಟ್ಟಿದ್ದಾರೆ. ಅದೇ ಥರ ಇಲ್ಲಿ ಹೋಮಕ್ಕೆ ಹೋಮ ಇರುವಂಥ ಬೆಟ್ಟದ ಸುತ್ತಮುತ್ತಲಿಗೆ ಫಸ್ಟ್ ಟೈಮು ಅಲೋನ್ ಆಗಿ ಬಂದು ಈ ಬೆಟ್ಟದ ತುದಿಯಲ್ಲಿ ನಿಂತು ಪ್ರಯಾಣ ಆಗ್ತಿದೆ. ತುಂಬ ಗಾಳಿ ಬೀಸ್ತಾ ಇದೆ. ಆಂಧ್ರ, ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಇರುವಂಥ ಬಾರ್ಡ್ರಲ್ಲಿ ಇರುವಂಥ ಒಂದು ಜಾಗ ಮಲ್ಲಪ್ಪ ಕೊಂಡ ಅಂತ ಕರೀತಾರೆ. ಇಲ್ಲಿ ಚಿಕ್ಕ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮಾಡಿಸ್ಲಿ ಅಂತ ಹೇಳ್ಬಿಟ್ಟು ಚಿಕ್ಕ ಶಿವಲಿಂಗ, ಅದರ ಎದುರುಗಡೆ ಇರುವಂಥ ದೊಡ್ಡ ಶಿವಲಿಂಗ. ಓಂ ನಮಃ ಶಿವಾಯ.